ನಿನ್ನೆ ತುಮಕೂರಿನ ವಿದ್ಯಾವಾರ್ಧಿಯ ವಸತಿ ಶಾಲೆಯಲ್ಲಿ ವಿಷಾಹಾರ ಸೇವಿಸಿ 3 ಮಕ್ಕಳು ಸಾವನ್ನಪ್ಪಿದ ಪ್ರಕರಣ ಕೋರ್ಟ್ಗೆ ಹಾಜರಾಗಿದ್ದ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಚಿಕ್ಕನಾಯಕನಹಳ್ಳಿಯ 1ನೇ ಜೆಎಂಎಫ್ಸಿ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದ್ದು ಆರೋಪಿಗಳಾದ A3 ವಾರ್ಡನ್ ಸುಹಾಸ್ ಹಾಗೂ A4 ಅಡುಗೆ ಸಹಾಯಕ ಜಗದೀಶ್, A5 ಅಡುಗೆ ಭಟ್ಟ ಶಿವಣ್ಣ, A6 ಅಡುಗೆ ಸಹಾಯಕಿ ರಂಗಲಕ್ಷ್ಮಮ್ಮಗೆ ಜಾಮೀನು ದೊರೆತಿದೆ. ಆದರೆ ಆರೋಪಿ A1 ಕಿರಣ್ ಕುಮಾರ್ ಮತ್ತು A2 ಕವಿತಾ ಕಿರಣ್ ಕುಮಾರ್ ನಾಪತ್ತೆಯಾಗಿದ್ದಾರೆ. ಹುಳಿಯಾರು ಠಾಣೆಯಲ್ಲಿ 6 ಮಂದಿ ವಿರುದ್ಧ FIR ದಾಖಲಾಗಿತ್ತು. 4 ಮಂದಿಗೆ ಜಾಮೀನು ದೊರೆತಿದ್ದು A1 ಮತ್ತು A2 ಆರೋಪಿಗಳಿಗಾಗಿ ಪೊಲೀಸರ ಹುಡುಕಾಟ ಮುಂದುವರೆದಿದೆ. ನಿನ್ನೆ ತುಮಕೂರಿನಲ್ಲಿ ವಿಷಾಹಾರ ಸೇವಿಸಿ 3 ಮಕ್ಕಳು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಗೆ A1 ಮತ್ತು A2 ಆರೋಪಿಗಳನ್ನು ಬಿಟ್ಟು ಉಳಿದೆಲ್ಲ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಮಾಜಿ ಶಾಸಕ ಕಿರಣ್ ಕುಮಾರ್ ಬಂಧನಕ್ಕೆ ಪೊಲೀಸರು ಈಗ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಆತನಿಗೆ ಬಲೆ ಬೀಸಿದ್ದಾರೆ. ಅವರಿಬ್ಬರು ಕೂಡ ಈಗ ನಾಪತ್ತೆಯಾಗಿರುವಂಥದ್ದು. ಕಿರಣ್ ಕುಮಾರ್ ಮತ್ತು ಆತನ ಪತ್ನಿ ಕೂಡ ನಾಪತ್ತೆಯಾಗಿದ್ದಾರೆ. A1 ಮತ್ತು A2 ಆರೋಪಿಯಾಗಿರುವಂಥ ಕಿರಣ್ ಕುಮಾರ್ ಮತ್ತು ಆತನ ಪತ್ನಿ ನಾಪತ್ತೆಯಾಗಿರುವಂಥದ್ದು. ಉಳಿದ ಆರೋಪಿಗಳಿಗೆ ಕೋರ್ಟ್ 1ನೇ ಜೆಎಂಎಫ್ಸಿ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ನಿನ್ನೆ ತುಮಕೂರಿನ ವಿದ್ಯಾವಾರಧಿ ವಸತಿ ಶಾಲೆಯಲ್ಲಿ ಏನು ವಿಷಾಹಾರ ಸೇವಿಸಿ 3 ಮಕ್ಕಳು ಸಾವನ್ನಪ್ಪಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇದೆ. ಅಲ್ಲದೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈಗ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನನ್ನ ಕೂಡ ಕೋರ್ಟ್ ಮಂಜೂರು ಮಾಡಿದೆ. ಚಿಕ್ಕನಾಯಕನಹಳ್ಳಿಯ 1ನೇ ಜೆಎಂಎಫ್ಸಿ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿದೆ. ಆರೋಪಿಗಳಾದ A3 ವಾರ್ಡನ್ ಸುಹಾಸ್, A4 ಅಡುಗೆ ಸಹಾಯಕ ಜಗದೀಶ್, A5 ಅಡುಗೆ ಭಟ್ಟ ಶಿವಣ್ಣ, A6 ಅಡುಗೆ ಸಹಾಯಕಿ ರಂಗಲಕ್ಷ್ಮಮ್ಮಗೆ 1ನೇ ಜೆಎಂಎಫ್ಸಿ ಕೋರ್ಟ್ ಜಾಮೀನನ್ನ ನೀಡಿದೆ. ಆದರೆ ಆರೋಪಿ A1 ಕಿರಣ್ ಕುಮಾರ್ ಮತ್ತು A2 ಕವಿತಾ ಕಿರಣ್ ಕುಮಾರ್ ನಾಪತ್ತೆಯಾಗಿದ್ದಾರೆ. ಹುಳಿಯಾರು ಠಾಣೆಯಲ್ಲಿ 6 ಮಂದಿ ವಿರುದ್ಧ FIR ದಾಖಲಾಗಿತ್ತು. ಈಗ 4 ಮಂದಿಗೆ ಜಾಮೀನು ದೊರೆತಿದೆ. ಇನ್ನು A1 ಮತ್ತು A2 ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ನಾವು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಸೋದು ಎಜುಕೇಶನ್ ಮಾಡೋದು ನಿಮ್ಗಾಗಿ ಸೋತಲ್ಲ, ನಿಮ್ ಸ್ಕೂಲ್ಗಾಗಿ ಸೋತಾನು. ಒಂದ್ ವ್ಯಾನ್ ಬಿಡಕ್ಕಾಗಲಿ, ಒಂದ್ ಸ್ಕೂಲ್ ಸೇರ್ಸಕ್ಕಾಗಲಿ, ಪ್ರತಿಯೊಂದಕ್ಕೂ ಸೋತಾನು. ನಮಗೆ ಗೊತ್ತು ಏನ್ ಮಾಡ್ಯಾರ ಅಂತವ. ನಿಮ್ಗೆ ಏನ್ ಗೊತ್ತು? ನೀವು ಕೂತ್ಕೊಂಡು ಮಾಡ್ತೀರಾ ಮಕ್ಕಳು. ನಿನ್ನ ರಾಮಕೃಷ್ಣ ಕಾಲೇಜಲ್ಲಿ ಕೇಳಿ ಸರ್, LSC ತಂದಿದ್ದೀನಿ. ರಾಮಕೃಷ್ಣ ಕಾಲೇಜಲ್ಲೇ ಓದಿಸ್ತೀನಿ ಕಣ. ನಿನ್ನ ಡಾಕ್ಟರ್ನೇ ಮಾಡ್ಬೇಕು. ನೀ ಡಾಕ್ಟರ್ ಚೆನ್ನಾಗಿದೆ ಕಣೋ. ಡಾಕ್ಟರ್ ಆಗಕ್ಕೆ ನಿನ್ನೆ ತುಮಕೂರಿನ ವಿದ್ಯಾವಾರ್ಧಿಯ ವಸತಿ ಶಾಲೆಯಲ್ಲಿ ವಿಷಾಹಾರ ಸೇವಿಸಿ 3 ಮಕ್ಕಳು ಸಾವನ್ನಪ್ಪಿದ ಪ್ರಕರಣಕ್ಕೆ ಕೋರ್ಟ್ಗೆ ಹಾಜರಾಗಿದ್ದ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿರುವಂಥದ್ದು. ಮೊನ್ನೆ ರಾತ್ರಿ ಏನು ಮಕ್ಕಳು ವಿಷಾಹಾರವನ್ನ ಸೇವಿಸಿದ್ರು, ಅದರಲ್ಲಿ 5 ಮಂದಿಗೆ ಈ ರೀತಿಯಾಗಿ ಅಸ್ವಸ್ಥ ಆಗಿತ್ತು, ವಾಂತಿ ಭೇದಿ ಶುರುವಾಗಿತ್ತು, ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸುತ್ತಾದರೂ 3 ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ರು. 2 ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆನೆ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. 6 ಮಂದಿ ವಿರುದ್ಧ FIR ಕೂಡ ದಾಖಲಾಗಿತ್ತು. ಅದರಲ್ಲಿ 4 ಮಂದಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿದೆ. A1 ಮತ್ತು A2 ಆರೋಪಿಗಳು ಅವರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ನಮಗೆ ಗೊತ್ತು ಏನ್ ಮಾಡ್ಯಾರ ಅಂತವ. ನಿಮ್ಗೆ ಏನ್ ಗೊತ್ತು? ನೀವು ಕೂತ್ಕೊಂಡು ಮಾಡ್ತೀರಾ ಮಕ್ಕಳು. ನಿನ್ನ ರಾಮಕೃಷ್ಣ ಕಾಲೇಜಲ್ಲಿ ಕೇಳಿ ಸರ್, LSC ತಂದಿದ್ದೀನಿ. ರಾಮಕೃಷ್ಣ ಕಾಲೇಜಲ್ಲೇ ಓದಿಸ್ತೀನಿ ಕಣ. ನಿನ್ನ ಡಾಕ್ಟರ್ನೇ ಮಾಡ್ಬೇಕು. ನೀ ಡಾಕ್ಟರ್